ಶಾಂತಿಯುತ ಪ್ರತಿಭಟನೆ ನಾವು ಮಾಡ್ತಕ್ಕಂಥ ಪ್ರತಿಭಟನೆ ಶಾಂತಿಯುತವಾಗಿರಬೇಕು. ಅದರಲ್ಲಿ ಎರಡನೇ ಮಾತಿಲ್ಲ. ಮತ್ತೆ ನಾವು ಎಷ್ಟು ಮಟ್ಟಿಗೆ ಪ್ರತಿಭಟನೆ ಮಾಡ್ತೀವಿ, ನಮ್ಮ ಕೂಗು ಯಾವ ರೀತಿ ಇರುತ್ತೆ, ಅವೆಲ್ಲವೂ ಕೂಡ ಮುಖ್ಯವಾದ ಅಂಶಗಳು. ಯಾಕೆಂತಂದ್ರೆ PF ಕಚೇರಿ ಆವರಣದಲ್ಲಿ ನಾವು ಪ್ರೊಸೆಷನ್ ಮಾಡಿ ಬಾವುಟ ಹಿಡಿದು ಧಿಕ್ಕಾರ ಕೂಗಿ ಇಷ್ಟೆಲ್ಲ ಪ್ರತಿಭಟನೆ ಮಾಡೋದು ಅದು ಕಾನೂನುಬದ್ಧವಾಗೇ ಇದೆ. ಅದರಲ್ಲೇನು ಯಾವುದೇ ದೋಷ ಇಲ್ಲ. ಮತ್ತೆ ಪತ್ರಿಕೆ ಮಾಧ್ಯಮಗಳಲ್ಲೆಲ್ಲ ಪ್ರಚಾರ ಆಗಿದೆ. ಇಷ್ಟೆಲ್ಲ ಇರಬೇಕಾದ್ರೆ ಇದಕ್ಕಿಂತ ಇನ್ನೇನು ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಸಾಧ್ಯ? ನಾವು ತಾವೆಲ್ಲ ನೋಡಿದಿರ 32 ಪ್ರತಿಭಟನೆಗಳು ಕೂಡ ನೇರವಾಗಿ ಸರ್ಕಾರಕ್ಕೆ ಮುಟ್ಟಿದೆ. ಆ ದೃಷ್ಟಿಯಿಂದ ಸ್ನೇಹಿತರೆ ಇದಕ್ಕೆ ಯಾರು ಕೂಡ ತಾವೇನು ಅಂಜಬೇಕಾಗಿಲ್ಲ. ಜೊತೆಗೆ ಏನು ಈ ಲಾಲ್ಬಾಗ್ ಪರಿಸರದಲ್ಲಿ ನಾವೆಲ್ಲ ಈಗ ಸೇರ್ಕೋತೀವಲ್ಲ, ಸೇರ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಇಲ್ಲಿ ಚರ್ಚೆ ಮಾಡಿ ನಮ್ಮ ಜಾಗೃತಿ ಮತ್ತೆ ಅರಿವು ಮೂಡಿಸ್ಕೊಳ್ಳೋದು, ಜೊತೆಗೆ ಮುಂದಿನ ಹೋರಾಟದ ಗುರಿನ ತಲುಪಕ್ಕೆ ನಾವು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ನಾವೆಲ್ಲರೂ 70-80 ವರ್ಷ ವಯಸ್ಸಾಗಿರ್ತಕ್ಕಂಥ ವೃದ್ಧರು ನಾವು. ನಮಗೆ ಅಟ್ಲೀಸ್ಟ್ ಭಾನುವಾರ ದಿವಸ ಇಲ್ಲಿ ಬಂದು ನಾವೆಲ್ಲರೂ ಕೂಡ ಒಬ್ರಿಗೊಬ್ರು ಮಾತನಾಡ್ಕೊಂಡು ಒಬ್ರಿಗೊಬ್ರು ಇದು ಮಾಡಿ ನಮ್ಮ ಚರ್ಚೆ ಮಾಡಿ ನಮ್ಮ ಈ ಒಂದು ಪರಿಸರದಲ್ಲಿ ನಮ್ಮ ಆರೋಗ್ಯ ವೃದ್ಧಿಸುತ್ತೆ. ನಮ್ಮ ಒಂದು ಏನು ದಿನನಿತ್ಯದ ಉಸಿರಾಟದ ಮತ್ತೆ ಅದರ ಬೇರೆ ಪ್ರಕ್ರಿಯೆಗಳು ಕೂಡ ಜಾಗೃತಿ ಆಗ್ತವೆ. ಇವೆಲ್ಲವೂ ದೃಷ್ಟಿಯಿಂದ ಏನು ಈ ಲಾಲ್ಬಾಗ್ ಮೀಟಿಂಗ್ ನಾವು 94 ಮೀಟಿಂಗ್ ಮಾಡಿದ್ದೇವೆ, ಇದೆಲ್ಲವೂ ಕೂಡ ಪರಿಣಾಮಕಾರಿಯಾಗಿದೆ. ಜೊತೆಗೆ ನಿಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಇದೆಲ್ಲ ಒಳ್ಳೆಯದು. ಆ ದೃಷ್ಟಿಯಿಂದ ಸ್ನೇಹಿತರೆ ಇದೆಲ್ಲವೂ ಕೂಡ ಒಳ್ಳೆಯ ಬೆಳವಣಿಗೆ. ತಾವೆಲ್ಲರೂ ಈ ಒಂದು ಪರಿಸರದಲ್ಲಿ ಬರಬೇಕು, ಬಂದು ಭಾಗವಹಿಸಬೇಕು ಅಂತಕ್ಕಂಥ ಮಾತನ್ನ ಹೇಳೋದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಏನು ಹೇಳಬೇಕು ಅಂತ ಅಂದ್ರೆ, CBT ಸಭೆಯಲ್ಲಿ ಶ್ರೀ ಅಶೋಕ್ ರಾವತ್ ಅವರಿಗೆ ಏನು ಮುನ್ಸೂಖ್ ಮಾಡಿ ಅವರು ತನ್ನ ಅಧಿಕಾರಿಗಳ ಮೂಲಕ ಒಂದು ಮುಚ್ಚಳಿಕೆ ಕೊಟ್ಟಿದ್ದಾರೆ. ಅದು ವಾಸ್ತವಾಂಶ. ಗೊತ್ತಿದೆಯಲ್ಲ, ತಮಗೆಲ್ಲ ಗೊತ್ತಿದೆಯಲ್ಲ. ಆ ಮುಚ್ಚಳಿಕೆಯಲ್ಲಿ ಏನ್ ಬರೆದಿದ್ದಾರೆ ಅಂತ ಅಂದ್ರೆ, ನ್ಯಾಯಯುತವಾದ ಪಿಂಚಣಿ, DA, ಮೆಡಿಕಲ್ ಅಲಯನ್ಸ್ ಮತ್ತೆ ಹೈಯರ್ ಪೆನ್ಷನ್ ಇವು ಮೂರನ್ನು ಕನ್ಸಿಡರ್ ಮಾಡ್ತೀವಿ ಅಂತಕ್ಕಂಥ ಅಂಶಗಳನ್ನ ಆ ಒಂದು ಮುಚ್ಚಳಿಕೆಯಲ್ಲಿ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಸಕಾರಾತ್ಮಕ ಬೆಳವಣಿಗೆ. ಇದರಲ್ಲಿ ಏನು ಯಾವುದೇ ದೋಷ ಇಲ್ಲ. ಯಾಕೆ ಅಂತಂದ್ರೆ ನಾಳೆ ದಿವಸ ನಾವು ಅವ್ರನ್ನೇ ಪ್ರಶ್ನೆ ಮಾಡಬಹುದು, ಸ್ವಾಮಿ ನೀವು ಈ ರೀತಿ ಬರ್ಕೊಟ್ಟಿದ್ದೀರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆವಾಗ ಅವರು ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಮತ್ತೆ ಒಂದು ವೇಳೆ ನಾವು ಮಾನವ ಹಕ್ಕುಗಳ ಆಯೋಗದ ಮುಂದೆ ಹೋದಾಗ ಇಂಥ ಒಂದು ಮನವಿ ಪತ್ರಗಳನ್ನು ಅವರಿಗೆ ಕೊಟ್ಟಾಗ ಅವರು ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಮಾನವ ಹಕ್ಕುಗಳ ಆಯೋಗ ಯಾವುದೇ ಒಂದು ಪ್ರಕರಣ ಉಂಟಾದ್ರೆ, ಕಾಲ್ತುಳಿತ ಉಂಟಾದ್ರೆ ಅಥವಾ ಏನಾದರೂ ದುರಂತ ಆದ್ರೆ ಸರ್ವೋಚ್ಚ ನ್ಯಾಯಾಲಯವು ಕೂಡ ಸ್ವಯಂ ಪ್ರೇರಿತವಾಗಿ ಆ ಪ್ರಕರಣದ ದಾಖಲೆಗಳನ್ನು ತರಿಸಿಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಭಾರತೀಯ ಸಂವಿಧಾನದ ಒಂದು ಮೂಲಭೂತ ಹಕ್ಕು ಅದು. ಆ ಒಂದು ದೃಷ್ಟಿಯಿಂದ ಸ್ನೇಹಿತರೆ ಇದು ನ್ಯಾಯಾಲಯನ ತಲುಪುತ್ತಿದ್ದು. ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೂ ನಾವು ಮನವಿ ಮಾಡಿಕೊತ್ತೇವೆ. ಈ ಎಲ್ಲ ದಾಖಲೆಗಳನ್ನೆಲ್ಲ ನಾವು ಸಂಗ್ರಹಿಸಿದ್ದೇವೆ. ನಮ್ಮ ಒಂದು ಏನು ವಕೀಲರಿದ್ದಾರೆ, ವಕೀಲರಿಗೂ ಕೂಡ ನಾವು ಕೊಡ್ತೇವೆ. ಜೊತೆಗೆ ನಿಮ್ಗೆಲ್ಲ ಗೊತ್ತಿದೆ, ಪ್ರವೀಣ್ ಕೊಹ್ಲಿ ಅವರು ಅವ್ರದೇ ಆದ ಒಂದು ಹೋರಾಟನ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಅವರು ಯಾವುದೇ ರೀತಿಯಾದ ಒಂದು ಪ್ರಚಾರವನ್ನ ಬಯಸಲ್ಲ. ಅವರು ನ್ಯಾಯಾಲಯದ ತೀರ್ಪುಗಳು, ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ಪ್ರಕರಣಗಳು, RTIನಲ್ಲಿ ದಾಖಲೆಗಳನ್ನು ಸಂಗ್ರಹಿಸಿ ಇವೆಲ್ಲವನ್ನು ಕೂಡ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಒಂದು ತುಂಬಿದ ಸಭೆಯಲ್ಲಿ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಚ್ಛಪಡ್ತೇನೆ ಸ್ನೇಹಿತರೆ. ಯಾಕೆಂತಂದ್ರೆ ಮಹನೀಯರು ಯಾರೇ ಆಗಲಿ ಹೋರಾಟ ಮಾಡೋರನ್ನ ನಾವು ಅವರಿಗೆ ಒಂದು ಸ್ಫೂರ್ತಿ ನೀಡಬೇಕು. ಯಾವುದೇ EPS ನಿವೃತ್ತರು, ಅವ್ರು ಯಾವುದೇ ಸಂಘಟನೆ ಇರಲಿ, ಯಾವುದೇ ಸಂಘ ಇರಲಿ, ನಾವೆಲ್ಲರೂ ಒಂದೇನೆ. 78 ಲಕ್ಷ ಜನ ನಿವೃತ್ತರು, ನಾವೆಲ್ಲರೂ ಒಂದೇನೆ. ನಮಗಿಲ್ಲಿ ಯಾವುದೇ ರೀತಿಯಾದ ಪಕ್ಷಭೇದ ಇಲ್ಲ, ಯಾವುದೇ ರೀತಿಯಾದ ಒಂದು ಇದಿಲ್ಲ. ಆದ್ರೆ ನಮ್ಮ ಎಲ್ಲ ನಿವೃತ್ತರು ಕೂಡ ಒಂದೇನೆ. ಎಲ್ಲಿ ದೇಶಾದ್ಯಂತ ಹಲವಾರು ಸಂಘಟನೆಗಳಿದಾವೆ. ಎಲ್ಲರ ಉದ್ದೇಶ ಏನು ಅಂತ ಅಂದ್ರೆ ನಮಗೆ ಒಂದು ಮೂಲಭೂತ ಪೆನ್ಷನ್ ಪಡಿಬೇಕು ಅನ್ನೋ ಉದ್ದೇಶ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ಆ ದೃಷ್ಟಿಯಿಂದ ಸ್ನೇಹಿತರೆ ನಾವೆಲ್ಲರೂ ಒಂದೇನೆ, ನಾವೆಲ್ಲರೂ ಒಟ್ಟಾಗಿ ಹೋಗೋಣ. ಮುಂದೂ ಕೂಡ ಒಟ್ಟಾಗಿ ಹೋಗ್ತೀವಿ. ಇದರಲ್ಲೇನು ಎರಡನೇ ಮಾತಿಲ್ಲ. ನಮ್ಮ ಒಂದು ಸಂಘಟನೆ, ನಮ್ಮ ಒಂದು ಕಾರ್ಯವೈಖರಿ, ನಮ್ಮ ಒಂದು ಇದನ್ನ ನಾವು ಬಲಪಡಿಸಿಕೊಂಡು ನಾವು ನಮ್ಮ ಹೋರಾಟನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ.